ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ರಾಧಾಕೃಷ್ಣ ಅಂತೇಳಿ. ಚಿಂತಾಮಣಿ ತಾಲೂಕಾ ಪ್ರದೇಶದಲ್ಲಿ ವಿಷ್ಣು ಅಗ್ರಿ ಕ್ಲಿನಿಕ್ ಮತ್ತು ಅಗ್ರಿ ಬಿಸ್ನೆಸ್ ಸೆಂಟರ್ ಅಂತೇಳಿ ಪ್ರಾರಂಭ ಮಾಡಿದ್ದೀನಿ. ರೈತರಿಗೆ ಸೇವೆ ಕೊಡುವಂಥದ್ದು. ನಾನು ಮೂಲತಃ ಕೃಷಿ ಪದವೀಧರ, ಕೃಷಿ ವಿಜ್ಞಾನದಲ್ಲಿ ಪರಿಣಿತಿಯನ್ನು ಪಡೆದು ರೈತರಿಗೆ ಸೇವೆ ಕೊಡೋದ್ರ ಮುಖಾಂತರ ಮತ್ತು ಮುಖ್ಯವಾಗಿ ರೈತರು ಸುಸ್ಥಿರ ಕೃಷಿಯನ್ನು ಅಳವಡಿಸ್ಕೊಳ್ಬೇಕು. ನಮ್ಮ ಪ್ರದೇಶದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಲ್ಕು, ಮಿಲ್ಕು ಮತ್ತು ತರಕಾರಿ ಈ ಮೂರಕ್ಕೂ ತುಂಬ ಪ್ರಸಿದ್ಧಿ. ಇದರಲ್ಲಿ ಈಗಾಗಲೇ ತರಕಾರಿ ಬೆಳೆದು ಔಷಧಿಗಳು ಸುರಿದು ಭೂಮಿಯೆಲ್ಲ ಹಾಳಾಗಿದೆ. ಆ ರೇಟ್ಗಳು ಸಹ ಸರಿಯಾಗಿ ರೈತರಿಗೆ ಸಿಗ್ತಾ ಇಲ್ಲ. ಇದರಿಂದ ನಮಗೆ ಏನಾದರೂ ಪರ್ಯಾಯ ಬೆಳೆ ರೈತರಿಗೆ ಮತ್ತು ನಿಗದಿಯಾಗಿರುವಂಥ ಒಂದು ಹಣ ಸಿಗುತ್ತಾ, ಒಂದು ಪ್ರೈಸ್ ಸಿಗುತ್ತಾ, ರೈತರಿಗೆ ಒಂದು ಬೆಳೆದ ಉತ್ಪನ್ನಗಳಿಗೆ ದರ ಸಿಗುತ್ತಾ ಅನ್ನೋದನ್ನು ಯೋಚನೆ ಮಾಡಿದಾಗ ನಮಗೆ ಕಾಣಿಸಿದ್ದು ಇದೊಂದು ಕರಿಬೇವನ್ನು ಈಗಾಗಲೇ ಪರಿಚಯ ಮಾಡಿಸಿದ್ದೀವಿ. ಪರಿಚಯ ಮಾಡಿ ಎಲ್ಲ ಸುಮಾರು ರೈತರು ಬೆಳೀತಾ ಇದ್ದಾರೆ. ಈಗಾಗಲೇ ನಮ್ಮ ರಮೇಶ್, ನಮ್ಮ ಸ್ನೇಹಿತರು, ಅವ್ರ ತೋಟದಲ್ಲಿ ನಾವು ಬನ್ನಿ, ಇಲ್ಲಿ ಹಣ್ಣು ರೆಡಿ ಇದೆ. ಬಿತ್ತನೆ ಬೀಜಕ್ಕೆ ಉತ್ತಮವಾಗಿ ಈಗ ರೆಡಿಯಾಗಿದೆ. ಆಸಕ್ತ ರೈತರು ಬರಬೇಕು, ಬಂದು ಹಣ್ಣನ್ನು ತಗೊಳೋದ್ರೆ ಒಳ್ಳೆಯ ತತ್ವಭರಿತವಾಗಿದೆ. ಹಣ್ಣನ್ನು ರೈತರು ಬಳಸ್ಕೊಳ್ಬೇಕಂತ ಹೇಳ್ತಾ ಈಗ ಮುಂದೆ ನಮ್ಮ ರಮೇಶ್ ಅವರು ತಮ್ಮ ಮುಂದಿನ ಇದನ್ನು ಬಗ್ಗೆ ತಿಳಿಸ್ಕೊಡ್ತಾರೆ. ನಮಸ್ಕಾರ, ನಮ್ಮ ಹೆಸರು ಕನ್ನಡ ರಮೇಶು, ಚೌಡದೇನಹಳ್ಳಿ, ಅಂಬಾಜಿನಗರ ಹೋಬಳಿ, ಚಿಂತಾಮಣಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನನ್ನ ಮೂಲತಃ ನಂಬರ್ ಬಂದು 9611646804. ನಾನು ಆಲ್ರೆಡಿ ಶ್ರೀಗಂಧ ಬೆಳೆಗಾರನು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅಖಿಲ ವನಕೃಷಿ ಶ್ರೀಗಂಧ ಬೆಳೆಗಾರ ಜಿಲ್ಲಾ ಅಧ್ಯಕ್ಷ ಸ್ಟೇಟ್ ಅಧ್ಯಕ್ಷ ಅಮರನಾರಾಯಣ ಹಾಗೂ ಉಪಾಧ್ಯಕ್ಷರ ಸಮ್ಮುಖದಲ್ಲಿ ನಾನು ಅವ್ರ ಜೊತೆಯಲ್ಲಿ ಶ್ರೀಗಂಧದಲ್ಲಿ ಪಾಲ್ಗೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಾವು ರೇಷ್ಮೆ ಕೃಷಿಯನ್ನು ಮಾಡ್ತಾಯಿದ್ವಿ. ಹಾಗೂ ಇದರ ಜೊತೆಗೆ ನಮಗೆ ಶ್ರೀಗಂಧ ಜೊತೆಗೆ ಏನಾದರೂ ರೈತರಿಗೆ ಇನ್ಕಮ್ ಬರಬೇಕು ಅಂತೇಳ್ಬಿಟ್ಟು ನಾವು ಚಿಲ್ಲರೆ ಬೆಳೆಗೆ ಹೋಗೋಕ್ಕೆ ಅಷ್ಟು ಬಂಡವಾಳ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಸಾಧ್ಯವಿಲ್ಲದ ಕಾರಣ ನಾವು ಕರಿಬೇವು ಬೆಳೆದಿದ್ವಿ. ಇದ್ರ ಜೊತೆಗೆ ನಮ್ಮ ಕೃಷಿ ತಜ್ಞರು ರಾಧಾಕೃಷ್ಣವರು ನೆಲ್ಲೂರು, ವಿಜಯವಾಡ, ಗುಂಟೂರು ಎಲ್ಲ ಕಡೆ ಭೇಟಿ ಕೊಟ್ಟು ಉತ್ತಮವಾದ ಸೀಡನ್ನು ತಗೊಂಬಂದ್ವಿ. ಈ ಬೆಳೆಸೋ ವಿಚಾರದಲ್ಲಿ ಇದು ನಂದು 6 ವರ್ಷ ತೋಟ ಆಗಿದೆ. 6 ವರ್ಷದಿಂದ ನಾನು ಪ್ರತಿ ವರ್ಷವೂ ಕಟಾವು ಮಾಡ್ತಾಯಿದ್ದೆ. ವರ್ಷಕ್ಕೆ 4 ಕಟಿಂಗ್ ಬರ್ತಾಯಿದೆ. ಒಂದು ಎಕರೆಗೆ ಮಿನಿಮಮ್ 6ರಿಂದ 8 ಟನ್ ಬರ್ತಾಯಿದೆ. 15 ರೂಪಾಯಿಂದ ಹಿಡಿದು 35 ರೂಪಾಯಿವರೆಗೂ ಮಾರಾಟ ಆಗುತ್ತೆ. ಉತ್ತಮ ಬೇಡಿಕೆ ಇದೆ. ಆದ್ದರಿಂದ ನಾವು ಬೇರೆ ಕಡೆಯಲ್ಲಿ ಸೀಡ್ ತೊಗೊಂಬರೋದು ಉದ್ದೇಶದಿಂದ ನಾನೇ ಸ್ವಂತ ಇನ್ನೂ ಒಂದು 3 ಎಕರೆ ಪ್ಲಾಂಟೇಷನ್ ಮಾಡಬೇಕಾಗಿರೋದ್ರಿಂದ ಈ ವರ್ಷ ಕಟಾವು ಮಾಡ್ದಿರೋ ಶ್ರೀಗಂಧ ಬೀಜ ಉತ್ತಮವಾಗಿ ಆರೋಗ್ಯಕರವಾಗಿ ಚೆನ್ನಾಗಿ ಬಂದಿದೆ. ಆರ್ಗಾನಿಕಾಗಿ ಚೆನ್ನಾಗಿ ಬಂದಿದೆ. ಈಗ ರೈತರು ನಮಗಾಗಿ ಉಳಿದಿದೆ. ರೈತರಿಗೆ ಯಾರಾದರೂ ಬೇಕಾದರೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಉತ್ತಮವಾದ ಬೀಜ ನಾವು ಸಪ್ಲೈ ಮಾಡಿಕೊಡ್ತೀವಿ. ಚಿಂತಾಮಣಿಯಿಂದ 10 ಕಿಲೋಮೀಟರ್ ದೂರದಲ್ಲಿದೆ ಚೌಡದೇನಹಳ್ಳಿ. ಇವಳು ನನ್ನ ಮಗಳು ಬಂದು ಹರ್ಷಿತಾ ರೆಡ್ಡಿ ಅಂತ. ಇವಳು ಆ್ಯಕ್ಚುಲಿ ಇದೆಲ್ಲ ಮೇಂಟೆನೆನ್ಸ್ ಮಾಡ್ತಾ ಇರೋದು ನನ್ನ ಮಗಳಾಗಿರೋದ್ರಿಂದ ನಾನು ಇದರಲ್ಲಿ ಇನ್ನೂ ಖುಷಿ ಪಡ್ತಾಯಿದ್ದೀನಿ. ನಮಸ್ಕಾರ.